ಈ ಕಾಡು ಇದು ಸಾಮಾನ್ಯವಾದ ಕಾಡಲ್ಲ, ಇದು ಮನುಷ್ಯರ ಉಸಿರನ್ನೇ ನುಂಗುವ ಕಾಡು. ಅಷ್ಟು ಭಯಾನಕವಾದ ಕಾಡು. ಇಲ್ಲಿ ಗಾಳಿ ಬೀಸಿದರೂ ಶಬ್ದವಿಲ್ಲ, ಹಕ್ಕಿಗಳು ಹಾರಲು ಹೆದರುವ ಕಾಡು. ಈ ಕಾಡಿನಲ್ಲಿ ಒಬ್ಬನಿದ್ದ. ಅವನು ದೇವತೆಯ ಶಕ್ತಿಯನ್ನು ಹೊಂದಿದ್ದ. ಅದೇ ಸಮಯದಲ್ಲಿ ರಾಕ್ಷಸನ ಶಾಪವನ್ನು ಹೊತ್ತಿದ್ದ. ಅವನೇ ಬ್ರಹ್ಮ ರಾಕ್ಷಸ. ಈ ಕಾಡಿಗೆ ಕಾಲಿಟ್ಟವನು ಜೀವಂತವಾಗಿ ಬಂದ ಉದಾಹರಣೆಯೇ ಇಲ್ಲ. ಅವನು ಕೊಲ್ಲುವ ವಿಧಾನವೇ ಭಯಾನಕ. ಯಾರಾದರೂ ಈ ಕಾಡಿಗೆ ಬಂದರೆ ಮೌನವಾಗಿ ಹತ್ತಿರ ನಗುವಿನ ಮುಖದಲ್ಲಿ ಕೇಳುತ್ತಿದ್ದ, ಒಂದು ಸಿಗರೇಟ್ ಕೊಡ್ತೀಯಾ? ಕೊಟ್ಟ ತಕ್ಷಣ ಅದನ್ನು ನೆಲಕ್ಕೆ ಬಿಸಾಕುತ್ತಿದ್ದ. ಮತ್ತೆ ನಿಧಾನವಾಗಿ ಕೇಳುತ್ತಿದ್ದ, ಅದನ್ನು ಎತ್ತಿಕೊಡು ಎಂದು. ಯಾರು ಕೆಳಗೆ ಬೊಗ್ಗುತ್ತಾರೋ ಆ ಕ್ಷಣದಲ್ಲೇ ಅವನ ಬೆನ್ನ ಮೇಲೆ ಹಾರಿ ಕುಳಿತು ಎಲುಬುಗಳನ್ನು ಚೂರು ಚೂರು ಮಾಡಿ ಸಾಯಿಸುತ್ತಿದ್ದ. ಆದರೆ ಒಂದು ವಿಚಿತ್ರ ನಿಯಮವಿತ್ತು. ಮನುಷ್ಯ ನೇರವಾಗಿ ನಿಂತಿದ್ದರೆ ಆ ಬ್ರಹ್ಮರಾಕ್ಷಸನಿಂದ ಏನೂ ಮಾಡಲು ಆಗುತ್ತಿರಲಿಲ್ಲ. ಈ ರಹಸ್ಯವನ್ನು ತಿಳಿದ ಒಬ್ಬ ಮನುಷ್ಯನಿದ್ದ. ಒಂದು ದಿನ ಅವನು ಆ ಕಾಡಿನೊಳಗೆ ಕಾಲಿಟ್ಟ. ಹಠಾತ್ ಆ ಕಾಡಿನಲ್ಲಿ ಆ ಆಕಾರ ಅವನಿಗೆ ಕಾಣಿಸಿಕೊಂಡಿತ್ತು. ಕಣ್ಣುಗಳಲ್ಲಿ ಬೆಂಕಿ, ನಗುವಿನಲ್ಲಿ ಮರಣ. ಯಾವಾಗಲೂ ಕೇಳುವಂತೆ, ಒಂದು ಸಿಗರೇಟ್ ಕೊಡ್ತೀಯಾ ಎಂದು ಕೇಳಿದ. ಆ ಮನುಷ್ಯ ಶಾಂತವಾಗಿಯೇ ಸಿಗರೇಟ್ ಕೊಟ್ಟ. ಅದು ನೆಲಕ್ಕೆ ಬಿದ್ದಿತು. ಅದನ್ನು ಎತ್ತಿಕೊಡು ಎಂದು ಆ ರಾಕ್ಷಸ ಕೇಳಿದ. ಆ ಮನುಷ್ಯ ಹೇಳಿದ, ನನಗೆ ತುಂಬ ಸೊಂಟ ನೋವು, ನಾನು ಬಗ್ಗಲಾರೆ, ಇದನ್ನು ನೀನೇ ಎತ್ತಿಕೋ ಎಂದು ಹೇಳಿದ. ಆ ಕ್ಷಣದಲ್ಲೇ ರಾಕ್ಷಸ ಬಗ್ಗಿದ. ಆ ಕ್ಷಣ ಮಾತ್ರದಲ್ಲೇ ಮನುಷ್ಯ ಅವನ ಬೆನ್ನ ಮೇಲೆ ಹಾರಿ ಕುಳಿತ. ಅವನ ಜುಟ್ಟನ್ನು ಗಟ್ಟಿಯಾಗಿ ಹಿಡಿದ. ಆಕಾಶವೇ ಕಳಚಿ ಬಿದ್ದಂತಾಯಿತು. ರಾಕ್ಷಸ ಬೆಳೆದು ಬೆಳೆದು ಪರ್ವತದಷ್ಟು ಎತ್ತರವಾದ, ಗಗನಕ್ಕೆ ಸರಿ ಸಮಾನವಾಗಿ ಎತ್ತರವಾದ. ಕಾಡಿನಿಂದ ಕಾಡಿಗೆ, ನಾಡಿನಿಂದ ನಾಡಿಗೆ ಹಾರಿದ. ಆದರೂ ಮನುಷ್ಯ ಬಿಡಲೇ ಇಲ್ಲ. ಬಿಡು ಬಿಡು, ತುಂಬ ನೋವಾಗ್ತಿದೆ ಎಂದು ರಾಕ್ಷಸ ಕಿರುಚಾಡಿದ. ನಿನಗೇನು ಬೇಕು ಅದನ್ನು ನಾನು ಕೊಡುತ್ತೇನೆ, ದಯವಿಟ್ಟು ನನ್ನ ಜುಟ್ಟನ್ನು ಬಿಟ್ಟುಬಿಡು ಎಂದು ಕೇಳಿಕೊಂಡ. ಮನುಷ್ಯ ಹೇಳಿದ, ನಿನ್ನ ತಲೆಕೂದಲಿನ ಎಡಭಾಗದ ಮತ್ತು ಬಲಭಾಗದ ತಲೆಕೂದಲನ್ನು ಕೊಡು ಎಂದು ಕೇಳಿದ. ಮೊದಲು ರಾಕ್ಷಸ ತನ್ನ ತಲೆಯ ಮಧ್ಯಭಾಗದ ಕೂದಲನ್ನು ಕೊಟ್ಟು ಮೋಸ ಮಾಡಿದ. ಅದು ಮನುಷ್ಯನಿಗೆ ಗೊತ್ತಾಯಿತು. ನನಗೆ ನಾನು ಹೇಳಿದ ಕೂದಲನ್ನೇ ಕೊಡು ಎಂದು ಕೇಳಿದ. ಕೊನೆಗೆ ರಾಕ್ಷಸ ಆ ಕೂದಲನ್ನೇ ಕೊಟ್ಟ. ಆ ಕೂದಲೊಳಗೆ ಇವನ ಜೀವವಿತ್ತು. ಆ ಕೂದಲನ್ನು ಹಿಡಿದುಕೊಂಡು ಮನುಷ್ಯ ಮನೆಗೆ ಬಂದು ಆ ಕೂದಲನ್ನು ಎಲ್ಲಿ ಬಚ್ಚಿಡಲಿ ಎಂದು ಯೋಚನೆ ಮಾಡಿದ. ನಂತರ ತನ್ನ ಬಲಭಾಗದ ತೊಡೆಯಲ್ಲಿ ಅದನ್ನು ಮುಚ್ಚಿಟ್ಟ. ಇದನ್ನು ಯಾರಿಗೂ ಹೇಳಲಿಲ್ಲ, ತನ್ನ ಹೆಂಡತಿಗೂ ಕೂಡ ಹೇಳಲಿಲ್ಲ. ಆ ನಂತರ ಅವನು ಯಾರಿಗೂ ಹೆದರಲಿಲ್ಲ. ಆದರೆ ಒಂದೇ ಒಂದು ಶಬ್ದಕ್ಕೆ ಮಾತ್ರ ಹೆದರುತ್ತಿದ್ದ. ಅದು ಪುರ್ ಎಂಬುವ ಶಬ್ದ. ಕಾಡಿನಲ್ಲಿ ಹಕ್ಕಿ ಹಾರಿದರೆ ಆ ಶಬ್ದಕ್ಕೆ ಅವನ ಎದೆ ನಡುಗುತ್ತಿತ್ತು. ಅವನು ಬಡವನು. ಅವನ ಹತ್ತಿರ ಸ್ವಲ್ಪ ಜಮೀನಿತ್ತು. ಒಂದು ಭಾಗದಲ್ಲಿ ಅವನು ಬೆಳೆ ಬೆಳೆಯುತ್ತಿದ್ದ. ಉಳಿದ ಭೂಮಿಯಲ್ಲಿ ರಾಕ್ಷಸನಿಂದ ಕೆಲಸ ಮಾಡಿಸುತ್ತಿದ್ದ. ಬೆಳೆಗಳು ಮಾಯಾಜಾಲದಂತೆ ಬೆಳೆಯುತ್ತಿದ್ದವು. ಹಾಗೆ ಎಲ್ಲ ಕಡೆ ಕೆಲಸಕ್ಕೆ ಹೋಗುತ್ತಿದ್ದ. ಸ್ವಲ್ಪ ಕೆಲಸವನ್ನು ಅವನು ಮಾಡುತ್ತಿದ್ದ, ಇನ್ನು ಉಳಿದ ಕೆಲಸವನ್ನು ರಾಕ್ಷಸನಿಂದ ಮಾಡಿಸುತ್ತಿದ್ದ. ಹೀಗೆ ಕಾಲಕ್ರಮೇಣ ಆ ಬಡವ ದೊಡ್ಡ ಶ್ರೀಮಂತನಾದ. ರಾಕ್ಷಸ ಕಾದು ಕುಳಿತಿದ್ದ, ಇವನ ದುರ್ಬಲತೆಯನ್ನು ಹುಡುಕುತ್ತಾ. ಒಂದು ದಿನ ಅವನ ಹೆಂಡತಿ ಕೇಳಿದಳು, ಇಷ್ಟೆಲ್ಲ ಐಶ್ವರ್ಯ ಹೇಗೆ ಬಂತು? ಇಷ್ಟೆಲ್ಲ ಸಂಪಾದನೆ ನೀವು ಹೇಗೆ ಮಾಡಿದಿರಿ ಎಂದು. ಅವನು ಎಲ್ಲವನ್ನೂ ಹೇಳಿಬಿಟ್ಟ. ತಾನು ಹೆದರುವ ಹಕ್ಕಿಯ ಬಗ್ಗೆಯೂ ಹೇಳಿದ. ಹಾಗೆ ತಾನು ಬಚ್ಚಿಟ್ಟುಕೊಂಡಿದ್ದ ಆ ಕೂದಲ ಬಗ್ಗೆಯನ್ನು ಹೇಳಿದ. ಆ ಮಾತು ಕಾಡಿನ ಗಾಳಿಗೆ ಸೇರಿತು. ಒಂದು ರಾತ್ರಿ ಅವನು ಕಾಡಿಗೆ ಹೋದ. ರಾಕ್ಷಸ ಪಕ್ಷಿಯ ರೂಪ ತಾಳಿ ಪುರ್ ಪುರ್ ಎಂದು ಶಬ್ದ ಮಾಡಿದ. ಆ ಶಬ್ದಕ್ಕೆ ಆ ಮನುಷ್ಯ ನೆಲಕ್ಕುರುಳಿದ. ಆ ಕ್ಷಣದಲ್ಲಿ ರಾಕ್ಷಸ ಕತ್ತಲಿಂದ ಹೊರಬಂದ.
ಅವನನ್ನು ಕೊಂದು ತನ್ನ ಕೂದಲನ್ನು ವಾಪಸ್ ಪಡೆದ. ನಂತರ ಈ ಕಾಡನ್ನು ಬಿಟ್ಟು ಬೇರೆ ಕಾಡಿಗೆ ಹೊರಟು ಹೋದ. ಈ ಕಥೆಯ ನೀತಿ ಪಾಠವೇನೆಂದರೆ, ಬುದ್ಧಿಯಿಂದ ಶಕ್ತಿಯನ್ನು ಗೆಲ್ಲಬಹುದು, ಆದರೆ ಅಹಂಕಾರ ಮತ್ತು ರಹಸ್ಯ ಭಂಗ ಮರಣಕ್ಕೆ ದಾರಿ ಮಾಡಿಕೊಡುತ್ತದೆ.